ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಹತ್ತಿ ಎಳೆಗಳು ಮತ್ತು ಪರ್ಲ್ಸ್ ಯೂಸ್ ಮಾಡಿಕೊಂಡು ಒಂದು ಹತ್ತಿ ಹಾರವನ್ನು ತೋರಿಸಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಹತ್ತಿ ಎಳೆಗಳು, ಪರ್ಲ್ಸು, ಚಿಕ್ಕದು 2 ಬೆಲ್ಸು, ಕತ್ತರಿ, ದಾರ, ಸೂಜಿ, 1 ಸೆಂಟಿಮೀಟರ್ ಕಾರ್ಡು, ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಗೊಳ್ತಾ ಇದ್ದೀನಿ. ಒಂದು ಸೆಂಟಿಮೀಟರ್ ಕಾರ್ಡನ್ನು ತೆಗೆದುಕೊಂಡು ಅದಕ್ಕೆ ದಾರದ ಸಹಾಯದಿಂದ ಒಂದು ಸಾದಾ ಹೂವನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮಗೆಲ್ರಿಗೂ ಬರುತ್ತೆ ಈಗಾಗಲೇ. ಒಂದು ಸೆಂಟಿಮೀಟರ್ ಕಾರ್ಡ್ನಲ್ಲಿ 15 ರೌಂಡ್ಸ್ ತಗೊಂಡು ಹೂವನ್ನು ಮಾಡ್ತಾ ಇದ್ದೀನಿ. ಈ ಹಾರವನ್ನು ಹಬ್ಬದಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ದೇವ್ರ ದೊಡ್ಡ ಫೋಟೋ ಇದ್ದರೆ ಅದಕ್ಕೂ ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ರೀತಿ ಸಾದಾ ಹೂವನ್ನು ಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಹೂವನ್ನು ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು ಪೆಟಲ್ ತೆಗೆದುಕೊಂಡು ಅದಕ್ಕೆ ದಾರದಿಂದ ಟೈಟಾಗಿ ಗಂಟು ಹಾಕ್ತಾ ಇದ್ದೀನಿ. ಇದನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ, ಅಂದರೆ ಪಾರ್ಟ್ 1 ಹಿಂದಿನ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ. ಒಂದು ಎಳೆಯನ್ನು ತೆಗೆದುಕೊಂಡು ಅದಕ್ಕೆ ಮಧ್ಯದಲ್ಲಿ ಪಿಂಕ್ ಕಲರ್ ಪರ್ಲ್ ಹಾಕಿ ಪಕ್ಕದ ಎಳೆಯಿಂದ ತೂರಿಸಿ ತೆಗಿತಾ ಇದ್ದೀನಿ. ಮಧ್ಯದಲ್ಲಿ ಪರ್ಲ್ ಬರ್ತಾ ಇದೆ, ಒಂದು ಪರ್ಲು ಮತ್ತು ಒಂದು ಹತ್ತಿಯ ಎಳೆ. ಇವಾಗ ಲಾಸ್ಟ್ ಪೆಟಲ್ಗೆ ಟೈಟಾಗಿ ದಾರದಿಂದ ಗಂಟು ಹಾಕಿ ತೆಗಿತಾ ಇದ್ದೀನಿ. ಇದನ್ನು ಪಾರ್ಟ್ 1 ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತೋರಿಸಿಕೊಟ್ಟಿದ್ದೀನಿ. ಇದೇ ರೀತಿ ಈ ಹಾರಕ್ಕೆ ನಾನು ಇನ್ನೆರಡು ಹೂ, ಒಟ್ಟು ಪಿಂಕ್ ಕಲರ್ನಲ್ಲಿ 3 ಹೂವನ್ನು ಮಾಡಿಕೊಂಡಿದ್ದೀನಿ. ಇದೇ ರೀತಿ ರೆಡ್ ಕಲರ್ ಪರ್ಲ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ದಪ್ಪ ದಾರವನ್ನು ತೆಗೆದುಕೊಂಡಿದ್ದೀನಿ. ತುದಿಯಲ್ಲಿ ಒಂದು ಚಿಕ್ಕ ಗಂಟೆಯನ್ನು ಪೋಣಿಸ್ತಾ ಇದ್ದೀನಿ. ಹಾರವನ್ನು ಪದಕದಿಂದ ಶುರು ಮಾಡ್ತಾ ಇದ್ದೀನಿ. ಪದಕ ಮಾಡ್ತಾ ಇದ್ದೀನಿ ಹಾರಕ್ಕೆ. ಒಂದು ಚಿಕ್ಕ ಬೆಲ್ ಪೋಣಿಸಿ ಟೈಟಾಗಿ, ಜಾರಿ ಹೋಗದೆ ಇರೋ ಹಾಗೆ ಟೈಟಾಗಿ ದಾರದಿಂದ ಗಂಟು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಇರೋವಂಥ 2 ಪರ್ಲ್, ವೈಟ್ ಪರ್ಲ್ ದೊಡ್ಡ ಸೈಜ್ನಲ್ಲಿ ಇದೆ, ಪೋಣಿಸ್ತಾ ಇದ್ದೀನಿ. ಇವಾಗ ಒಂದು ಹೂವನ್ನು ತೋರಿಸೋದು ಕಷ್ಟ ಆಗಲ್ಲ, ಮಧ್ಯದಲ್ಲಿ ಹೇಗಿದ್ದರೂ ಹೋಲ್ ಇರುತ್ತೆ. ಈಗ ಚಿಕ್ಕ ಸೈಜ್ನಲ್ಲಿ ಇರುವಂಥ 2 ಪರ್ಲ್ ಪೋಣಿಸ್ತಾ ಇದ್ದೀನಿ. ಮತ್ತು ರೆಡ್ ಪರ್ಲ್ ಹೂವು, ಪುನಃ 2 ವೈಟ್ ಕಲರ್ ಪರ್ಲ್, ರೆಡ್,
ಇಷ್ಟನ್ನು ಪೋಣಿಸಿದ್ದೀನಿ. ಇವಾಗ ಇದೇ ರೀತಿ ಇನ್ನೊಂದನ್ನು ರೆಡಿ ಮಾಡಿದ್ದೀನಿ. ಒಟ್ಟು 6 ಹೂಗಳಿದೆ, 2 ಬೆಲ್ಸ್ ತುದಿಯಲ್ಲಿ. ಇವಾಗ ಪುನಃ ಒಂದು ಪಿಂಕ್ ಕಲರಲ್ಲಿ ಮಾಡಿರೋಂಥ ಹೂವನ್ನು ಮಧ್ಯದಲ್ಲಿ ಇಡ್ತಾ ಇದ್ದೀನಿ. 2 ದಾರವನ್ನು ಕೂಡ ಅದರಲ್ಲಿ ಪೋಣಿಸ್ತಾ ಇದ್ದೀನಿ. ಇವಾಗ ಕೆಳಭಾಗದಲ್ಲಿ ಹಾಕಿರುವಂಥ ದೊಡ್ಡ ಪರ್ಲನ್ನ ತಗೊಳ್ತಾ ಇದ್ದೀನಿ. 2 ಪರ್ಲನ್ನ ತೆಗೆದುಕೊಂಡು ಎರಡು ದಾರಗಳಿಗೂ ತುದಿಯಲ್ಲಿ 2 ಸೂಜಿಗಳನ್ನು ಪೋಣಿಸಿಕೊಂಡಿದ್ದೀನಿ. 2 ದಾರವನ್ನು ಈ ರೀತಿ 2 ಪರ್ಲ್ ಒಳಗಡೆ ತೂರಿಸಬೇಕಾಗತ್ತೆ. ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ. ಇವಾಗ 2 ಬೇರೆ ಬೇರೆ ಎಳೆಗಳನ್ನು ತಗೊಳ್ತಾ ಇದ್ದೀನಿ. ಒಂದು ಸಾದಾ ಹೂವು, ಹದಿನೈದು ಸುತ್ತು 1 ಸೆಂಟಿಮೀಟರ್ನಲ್ಲಿ ಮಾಡಿಕೊಂಡಿರುವಂಥ ಹೂವು, ಚಿಕ್ಕ ಪರ್ಲ್. ನಾನು 2 ಸೈಜ್ನಲ್ಲಿ ಪರ್ಲ್ ತಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜು ಮತ್ತು ಒಂದು ಚಿಕ್ಕ ಸೈಜು. ಈಗ ಒಂದು ಹತ್ತಿಯಿಂದ ಮಾಡಿದ ಹೂವು, 2 ಪರ್ಲ್. ಮತ್ತೆ 2 ಪರ್ಲ್ ಹೂವು. ಇದೇ ರೀತಿ ಹಾರವನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ಇವಾಗ ಪಿಂಕ್ ಕಲರಲ್ಲಿ ಮಾಡಿ ಇಟ್ಟಿರುವಂಥ ಹೂವನ್ನು ಮಧ್ಯದಲ್ಲಿ ಪೋಣಿಸ್ತಾ ಇದ್ದೀನಿ. ಮತ್ತು ವೈಟ್ ಕಲರ್ ಫ್ಲವರು. ಇದೇ ರೀತಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿ ಮಾಡಬೇಕಾಗತ್ತೆ. ಇವಾಗ 2 ಸೈಡಲ್ಲೂ ಮಾಡಿದ್ದೀನಿ. ಜಾರಿ ಹೋಗದೇ ಇರೋ ಹಾಗೆ ತುದಿಯಲ್ಲಿ ಗಂಟು ಹಾಕ್ತಾ ಇದ್ದೀನಿ. ತುಂಬ ಬೇಗ ಆಗತ್ತೆ. ನಿಮಗೆ ಸಮಯ ಇದ್ದಾಗ ಹೂಗಳನ್ನು ಮಾಡಿ ಇಟ್ಕೊಂಡ್ರೆ ಆಮೇಲೆ ಒಂದು ದಿವಸ ಕೂತ್ಕೊಂಡು ಪೋಣಿಸ್ಕೋಬೋದು. ತುಂಬ ಬೇಗ ಆಗುತ್ತೆ. ಇದಕ್ಕೆ ಸಂತದ ತಗಡು ಅಥವಾ ಟಿಕ್ಕಲ್ಸು, ಕುಂದನ್ನು ಯಾವುದೂ ಬೇಕಾಗಿಲ್ಲ. ತುಂಬ ಬೇಗ ಆಗುತ್ತೆ, ತುಂಬ ನೀಟಾಗಿ ಕಾಣುತ್ತೆ. ಪದಕ ಬೇಕಿದೆ ಇಷ್ಟು ದೊಡ್ಡದಾಗಿ ಮಾಡ್ಬೋದು, ಇಲ್ಲಾಂದರೆ ಚಿಕ್ಕದಾಗಿ ಮಾಡ್ಬೋದು. ಅದನ್ನು ಕೂಡ ನಾನು ಫೋಟೋ ಕೊನೆಯಲ್ಲಿ ಇದೆ, ನೋಡ್ಬೋದು. ಇಷ್ಟು ದೊಡ್ಡ ಪದಕ ಬೇಡ ಅಂದರೆ ಚಿಕ್ಕ ಪದಕವನ್ನು ಕೂಡ ಮಾಡ್ಬೋದು. ಪ್ರತಿದಿನ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.